ವೀಕ್ಷಕರೇ ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ನಾಳೆಯಿಂದ ನಿಮ್ಮ ದೇಶದಲ್ಲಿ ಪೆಟ್ರೋಲ್ ಇಲ್ಲ, ಔಷಧಿ ಇಲ್ಲ, ವಿದೇಶಗಳಿಂದ ಅಗತ್ಯ ವಸ್ತುಗಳನ್ನು ಕೂಡ ಖರೀದಿ ಮಾಡೋಕ್ಕೆ ಹಣ ಇಲ್ಲ. ಬ್ಯಾಂಕುಗಳಲ್ಲಿ ಜನರು ತಮ್ಮ ಹಣವನ್ನು ತೆಗೆದುಕೊಳ್ಳೋಕೆ ಸಾಲಲ್ಲಿ ನಿಂತಿದ್ದಾರೆ ಮತ್ತು ದೇಶದ ಖಜಾನೆಯಲ್ಲಿ ಉಳಿದಿದ್ದ ಹಣ ಕೇವಲ ಕೆಲವೇ ದಿನಗಳಿಗೆ ಸಾಕಾಗುತ್ತದೆ ಅಂದರೆ ಏನು ಮಾಡೋದು? ಇದು ಯಾವುದೋ ಸಿನಿಮಾ ಕಥೆಯಲ್ಲ. ಒಂದು ಕಾಲದಲ್ಲಿ ಭಾರತ ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿಯ ಅಂಚಿನಲ್ಲಿತ್ತು. ದೇಶ ದಿವಾಳಿಯಾಗೋಕ್ಕೆ ಕೆಲವೇ ಹೆಜ್ಜೆಗಳ ದೂರದಲ್ಲಿದ್ದಾಗ ಒಬ್ಬ ವ್ಯಕ್ತಿ ತೆಗೆದುಕೊಂಡ ಕೆಲವು ಕಠಿಣ ನಿರ್ಧಾರಗಳು ಭಾರತದ ಭವಿಷ್ಯವನ್ನು ಬದಲಾಯಿಸ್ಬಿಡ್ತವೆ. ವೀಕ್ಷಕರೇ, ಆ ನಿರ್ಧಾರದಲ್ಲಿ ಅಂಥದ್ದೇನಿತ್ತು? ಅದನ್ನು ಕೇಳಿದರೆ ಇಂದಿಗೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಭಾರತ ತನ್ನ ಚಿನ್ನವನ್ನೇ ವಿದೇಶಕ್ಕೆ ಕಳಿಸುವ ಪರಿಸ್ಥಿತಿಗೆ ಬಂದಿತ್ತು. ಆಗ ಅಸಲಿಗೆ ಏನಾಗಿತ್ತು? ಯಾರು ಈ ನಿರ್ಧಾರವನ್ನು ಮಾಡಿದ್ದು? ಮತ್ತು ಆ ಚಿನ್ನವನ್ನು ಯಾಕೆ ವಿದೇಶಕ್ಕೆ ಕಳಿಸಬೇಕಾಗಿತ್ತು? ಬನ್ನಿ, ಭಾರತದ ಆರ್ಥಿಕ ಇತಿಹಾಸದ ಅತ್ಯಂತ ರೋಚಕ ಅಧ್ಯಾಯವಾದ ಗವರ್ನರ್ ಚಿತ್ರದ ಕಥೆಯನ್ನು ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಮೊದಲ ಸೀನ್ನಲ್ಲಿ 2022ನೇ ವರ್ಷ ಶ್ರೀಲಂಕಾ ಇಡೀ ದೇಶ ಗಂಭೀರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇತ್ತು. ರಸ್ತೆಗಳ ಮೇಲೆ ಪ್ರತಿಭಟನೆಗಳು ನಡೀತಿದ್ವು. ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ರು. ಮತ್ತು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು. ಹಣದ ಕೊರತೆ, ಹಣದುಬ್ಬರ ಮತ್ತು ಅಗತ್ಯ ವಸ್ತುಗಳ ಅಭಾವ ಸಾಮಾನ್ಯ ಜನರ ಜೀವನವನ್ನು ಕಷ್ಟಕರವಾಗಿಸಿತ್ತು. ಹಲವು ದೊಡ್ಡ ನಾಯಕರು ಕೂಡ ದೇಶ ಬಿಟ್ಟು ಹೋಗ್ತಾಯಿದ್ರು. ಇಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ: ಕೊನೆಗೂ ಒಂದು ದೇಶ ಇಂಥ ಪರಿಸ್ಥಿತಿಗೆ ಹೇಗೆ ತಲುಪುತ್ತದೆ ಅಂತ. ಈ ಪ್ರಶ್ನೆಯೊಂದಿಗೆ ಕತೆ ಭಾರತದ ಕಡೆಗೆ ತಿರುಗುತ್ತದೆ. ಇಲ್ಲಿ ನಾವು ಹಿರಿಯ ಪತ್ರಕರ್ತೆ ಅದಿತಿ ವರ್ಮಾಳನ್ನು ಭೇಟಿಯಾಗ್ತೇವೆ. ಅವಳು ತಮ್ಮ ಸೋದರಳಿಯ ಅನುಜ್ ಜೊತೆ ಟಿವಿಯಲ್ಲಿ ಶ್ರೀಲಂಕಾದ ಸುದ್ದಿಯನ್ನು ನೋಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅನುಜ್ ಆಶ್ಚರ್ಯಚಕಿತರಾಗಿ ಒಂದು ದೇಶ ಈ ರೀತಿಯಾಗಿ ಹೇಗೆ ಕುಸಿಯಬಹುದು ಎಂಬುದು ಅವನಿಗೆ ಅರ್ಥವಾಗ್ತಿರಲಿಲ್ಲ. ಆಗ ಅದಿತಿ ಅವನ ಕಡೆ ನೋಡಿ ಹೇಳ್ತಾರೆ: ಇಂದು ನೀನು ಶ್ರೀಲಂಕಾದಲ್ಲಿ ನೋಡುತ್ತಿರುವ ಪರಿಸ್ಥಿತಿಯಂತಹ ಅಪಾಯವನ್ನು ಒಂದು ಕಾಲದಲ್ಲಿ ಭಾರತವು ಕೂಡ ಎದುರಿಸಿತು. ಹೀಗೆ ಅವರ ಮಾತನ್ನು ಕೇಳುತ್ತಿದ್ದಂತೆ ಕತೆ ಹಲವು ವರ್ಷಗಳ ಹಿಂದೆ ಹೋಗುತ್ತೆ. ಆ ಸಮಯದಲ್ಲಿ ಭಾರತವು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದ ಅಂಚಿನಲ್ಲಿತ್ತು. 1990ರಲ್ಲಿ ಜಗತ್ತಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿರುತ್ತೆ. ಆದರೆ ಅದರ ಪರಿಣಾಮ ಕೇವಲ ಯುದ್ಧ ನಡೆಯುತ್ತಿದ್ದ ದೇಶಗಳಿಗೆ ಸೀಮಿತವಾಗಿರಲಿಲ್ಲ. ತೈಲದ ಪೂರೈಕೆ ಭಾರೀ ಪ್ರಮಾಣದಲ್ಲಿ ಪ್ರಭಾವಿತವಾಗಿತ್ತು ಮತ್ತು ಪ್ರಪಂಚದಾದ್ಯಂತ ತೈಲದ ಬೆಲೆಗಳು ವೇಗವಾಗಿ ಏರ್ತಾ ಇತ್ತು. ಭಾರತದಂಥ ದೇಶಗಳಿಗೆ ಇದು ದೊಡ್ಡ ಸಮಸ್ಯೆ ಆಗಿತ್ತು. ಏಕೆಂದರೆ ದೇಶ ತನ್ನ ಅಗತ್ಯದ ಬಹುಪಾಲು ತೈಲವನ್ನು ವಿದೇಶಗಳಿಂದ ಖರೀದಿ ಮಾಡ್ತಿತ್ತು. ಪೆಟ್ರೋಲ್ ಮತ್ತು ಡೀಸೆಲ್ ದುಬಾರಿಯಾಗತೊಡಗಿತು. ಹಣದುಬ್ಬರ ಹೆಚ್ಚಾಗ್ತಾ ಹೋಗ್ತು. ನಿಧಾನವಾಗಿ ಅದರ ಪರಿಣಾಮ ಸಾಮಾನ್ಯ ಜನರ ಜೀವನದ ಮೇಲೂ ಕೂಡ ಪ್ರಭಾವ ಬೀರ್ತು. ಇದೇ ಸಮಯದಲ್ಲಿ ನಮಗೆ ರಮಣ್ ಎಂಬ ಅಧಿಕಾರಿಯನ್ನು ತೋರಿಸಲಾಗುತ್ತೆ. ಅವರು ಪ್ರಾಮಾಣಿಕ, ಬುದ್ಧಿವಂತ ಮತ್ತು ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿರ್ತಾರೆ. ಒಂದು ದಿನ ಅವರು ಬ್ಯಾಂಕ್ನಲ್ಲಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳೋಕೆ ಹೋಗ್ತಾರೆ. ಆದರೆ ಬ್ಯಾಂಕ್ನ ವಾತಾವರಣ ಸಾಮಾನ್ಯವಾಗಿರಲಿಲ್ಲ. ಅಲ್ಲಿ ಜನರ ಮುಖದಲ್ಲಿ ಆತಂಕ ಕಾಣಿಸ್ತಿತ್ತು. ಅಲ್ಲೇ ಒಬ್ಬ ವ್ಯಕ್ತಿ ಬ್ಯಾಂಕ್ ಮ್ಯಾನೇಜರ್ನ ಮುಂದೆ ಪದೇ ಪದೇ ಸಾಲಕ್ಕಾಗಿ ಮನವಿ ಮಾಡ್ಕೋತಿರ್ತಾನೆ. ಅವನು ತುಂಬ ಫುಲ್ ಟೆನ್ಷನಲ್ಲಿರ್ತಾನೆ. ಬಹುಶಃ ಅವನ ವ್ಯಾಪಾರ ಮುಳುಗುವ ಹಂತದಲ್ಲಿರುತ್ತೆ. ಆದರೆ ಬ್ಯಾಂಕ್ ಅಧಿಕಾರಿಗಳು ಅವನಿಗೆ ಸಾಲವನ್ನು ನೀಡ್ತಾ ಇರಲ್ಲ. ಕೊನೆಗೆ ಆ ವ್ಯಕ್ತಿ ನಿರಾಶೆಯಿಂದ ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಸಮಯದ ನಂತರ ರಮಣ್ ಕೂಡ ಬ್ಯಾಂಕ್ನಿಂದ ಹೊರಗೆ ಬರ್ತಾ ಇರ್ತಾನೆ. ಹೊರಗಿನ ವಾತಾವರಣ ಇನ್ನಷ್ಟು ಆತಂಕಕಾರಿಯಾಗಿರುತ್ತೆ. ಎಲ್ಲೆಡೆ ಪ್ರತಿಭಟನೆಗಳು ನಡೀತಾ ಇರುತ್ತೆ. ಜನರು ಸರ್ಕಾರದ ಮೇಲೆ ಕೋಪಗೊಂಡಿರ್ತಾರೆ. ಅಷ್ಟರಲ್ಲಿ ರಮಣ್ನ ಕಣ್ಣಿಗೆ ಸ್ವಲ್ಪ ಸಮಯದ ಹಿಂದೆ ಬ್ಯಾಂಕ್ನಿಂದ ಬರಿಗೈಯಲ್ಲಿ ಹಿಂದಿರುಗಿದ್ದ ಅದೇ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಮುಂದಿನ ಕ್ಷಣವೇ ಅಲ್ಲಿ ನಡೆದಂಥ ದೃಶ್ಯವನ್ನು ನೋಡಿ ರಮಣ್ ನಡುಗಿ ಹೋಗ್ತಾನೆ. ಯಾವ ವ್ಯಕ್ತಿಗೆ ಸಾಲ ಸಿಕ್ಕಿಲ್ವೋ ಆ ವ್ಯಕ್ತಿ ತನ್ನ ಮೇಲೆ ಸೀಮೆಎಣ್ಣೆ ಸುರ್ಕೊಳ್ತಾನೆ. ಮತ್ತು ಜನರು ಏನಾಗ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ತನ್ನನ್ನು ತಾನೇ ಬೆಂಕಿಗೆ ಆಹುತಿ ಮಾಡ್ಕೋತಾನೆ. ಎಲ್ಲ ಕಡೆ ಗೊಂದಲ ಉಂಟಾಗಿರುತ್ತೆ. ಜನರು ಕಿರ್ಚೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅಷ್ಟರೊಳಗಾಗಿ ತುಂಬ ತಡವಾಗಿರುತ್ತೆ. ರಮಣ್ ಅದನ್ನು ನೋಡಿ ಸ್ತಬ್ಧನಾಗಿ ನಿಂತ್ಕೊಬಿಟ್ಟಿರ್ತಾನೆ. ಅವನ ಕಣ್ಣೆದುರೇ ಒಬ್ಬ ವ್ಯಕ್ತಿ ಕೇವಲ ತನ್ನ ಮುಂದೆ ಯಾವುದೇ ದಾರಿ ಕಾಣಿಸ್ಲಿಲ್ಲ ಅಂತ ಅವನ ಜೀವನವನ್ನೇ ಕೊನೆಗಾಣಿಸ್ಕೊಂಡಿರ್ತಾನೆ. ಇಲ್ಲಿಂದಲೇ ರಮಣ್ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ: ದೇಶದ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಇಷ್ಟು ಕೆಟ್ಟೋಗಿದೆಯಾ ಅಂತ. ಅದೇ ಸಂಜೆ ಅವರು ಮನೆಗೆ ಮರಳುತ್ತಾರೆ. ಹೊರಗಿನಿಂದ ಶಾಂತವಾಗಿರುವಂತೆ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆದರೆ ಒಳಗಿನಿಂದ ತುಂಬ ತೊಂದರೆಗಳು ಅವರ ಮನಸ್ಸಿನಲ್ಲಿ ಕಲಿಸ್ತಾ ಇರುತ್ತೆ. ಅವರ ಪತ್ನಿ ಮತ್ತು ಮಗಳು ಅವರೊಂದಿಗೆ ಮಾತಾಡ್ತಾರೆ. ಅವರ ಮಗಳು UPSC ಪರೀಕ್ಷೆಗೆ ತಯಾರಿ ಮಾಡ್ತಿರ್ತಾರೆ ಮತ್ತು ದೇಶ ಸೇವೆ ಮಾಡುವ ಕನಸು ಅವಳು ಕಾಣ್ತಾ ಇರ್ತಾಳೆ. ಆದರೆ ರಮಣ್ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ದೃಶ್ಯ ಸುತ್ತುತ್ತಾ ಇರುತ್ತೆ. ಮರುದಿನ ಅವರಿಗೆ ಹಣಕಾಸು ಸಚಿವಾಲಯದಿಂದ ಫೋನ್ ಬರುತ್ತೆ.
ಅವರು ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ದೇಶದ ಹಲವು ಹಿರಿಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿರ್ತಾರೆ. ಅಲ್ಲಿ ರಮಣ್ ಭೇಟಿ ಮಾಡ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೊಂದಿಗೆ. ಅಲ್ಲಿ ಸಭೆಯಲ್ಲಿ ಅವರಿಗೆ ತಿಳಿಸಲಾಗುತ್ತೆ, ಕೆಲವು ವರ್ಷಗಳ ಹಿಂದೆಯೇ ಅವರು ಆರ್ಥಿಕ ಸಂಕಷ್ಟದ ಬಗ್ಗೆ ಎಚ್ಚರಿಕೆ ನೀಡಿದರು, ಮತ್ತು ಈಗ ಅವರ ಆತಂಕಗಳು ನಿಜವಾಗ್ತಿದೆ ಅಂತ. ಅಷ್ಟರಲ್ಲಿ ಮತ್ತೊಂದು ಸುದ್ದಿ ಕೂಡ ಹೊರಬರುತ್ತೆ, ರಿಸರ್ವ್ ಬ್ಯಾಂಕ್ನ ಗವರ್ನರ್ ರಾಜೀನಾಮೆ ನೀಡಿದ್ದಾರೆ ಅಂತ. ಇದನ್ನು ಕೇಳಿ ಆ ಕಾನ್ಫರೆನ್ಸ್ ರೂಮ್ ಕೂಡ ಕ್ಷಣಕಾಲ ಮೌನವಾಗಿಬಿಡುತ್ತೆ. ನಿಯಮಗಳ ಪ್ರಕಾರ ಡೆಪ್ಯೂಟಿ ಗವರ್ನರ್ ಅವರನ್ನು ಮುಂದಿನ ಗವರ್ನರ್ ಆಗಿ ನೇಮಕ ಮಾಡಬೇಕಿತ್ತು. ಆದರೆ ಅಲ್ಲಿ ಪ್ರಧಾನಿಯ ಅಭಿಪ್ರಾಯ ಬೇರೆಯೇ ಆಗಿರುತ್ತೆ. ಈ ಸಂಕಷ್ಟದ ಸಮಯದಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಎದರದ ವ್ಯಕ್ತಿಯ ಅಗತ್ಯವಿದೆ ಅಂತ ಅವರು ನಂಬಿರ್ತಾರೆ. ಆದ್ದರಿಂದ ಅವರು ರಮಣ್ ಅವರ ಹೆಸರನ್ನು ಮುಂದಿಟ್ಟಿರ್ತಾರೆ. ಇದನ್ನು ಕೇಳಿ ರಮಣ್ ಕೂಡ ಕೆಲವು ಕಾಲ ಶಾಕ್ ಆಗಿಬಿಡ್ತಾನೆ. ಯಾಕಂದರೆ ಇದು ಕೇವಲ ಒಂದು ಹುದ್ದೆಯಲ್ಲ, ಇಡೀ ದೇಶದ ಆರ್ಥಿಕ ಜವಾಬ್ದಾರಿ ಅವನ ಮೇಲಿರುತ್ತೆ. ಹಾಗೆ ಅವರಿಗೆ ತಿಳಿಸಲಾಗುತ್ತೆ, ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ತಿಂಗಳುಗಳಲ್ಲಿ ಸಂಕಷ್ಟ ಇನ್ನೂ ಗಂಭೀರವಾಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆಲ್ಲ ನೀವೇ ಸರಿಯಾದ ವ್ಯಕ್ತಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪತ್ರಕರ್ತೆ ಅದಿತಿ ವರ್ಮಾ ಕೂಡ ಈ ಸುದ್ದಿಯ ಮೇಲೆ ಕಣ್ಣಿಟ್ಟಿರ್ತಾರೆ. ರಮಣ್ ಅವರನ್ನು ಹೊಸ ಗವರ್ನರ್ ಆಗಿ ನೇಮಿಸಬಹುದೆಂದು ಅವರಿಗೆ ತಿಳಿದಿರುತ್ತೆ. ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇರುತ್ತೆ, ಸಾಂಪ್ರದಾಯಿಕವಾಗಿ ತುಂಬ ಅರ್ಥಶಾಸ್ತ್ರವನ್ನೇ ಹೆಚ್ಚು ತಿಳಿದಿಲ್ಲದ ವ್ಯಕ್ತಿ ಹೇಗೆ ಈ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾನೆ ಅಂತ. ಮರುದಿನ ರಮಣ್ ರಿಸರ್ವ್ ಬ್ಯಾಂಕಿಗೆ ಬರ್ತಾನೆ. ಅಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರನ್ನು ಸ್ವಾಗತ ಮಾಡ್ತಾರೆ. ಆದರೆ ರಮಣ್ ಈ ಇನ್ವೈಟ್ನಲ್ಲಿ ಸಮಯ ವ್ಯರ್ಥ ಮಾಡೋಕ್ಕೆ ಬಯಸೋದಿಲ್ಲ. ಅವರು ನಗ್ತಾ ಹೇಳ್ತಾರೆ, ಪರಿಚಯ ನಂತರ ಮಾಡ್ಕೊಳ್ಳೋಣ, ಈಗ ದೇಶ ಹೆಚ್ಚು ಮುಖ್ಯವಾಗಿದೆ. ಅದನ್ನು ಕೇಳಿದ ತಕ್ಷಣ ಹೊಸ ಗವರ್ನರ್ ವಿಭಿನ್ನವಾಗಿ ಯೋಚಿಸ್ತಾರೆ ಅಂತ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಇದಾದ ನಂತರ ಅವರು ನೇರವಾಗಿ ಒಂದು ಮಹತ್ವದ ಸಭೆಗೆ ಹೋಗ್ತಾರೆ. ಅಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಬೇಕಾಗಿರುತ್ತೆ. ಆ ರೂಮ್ನಲ್ಲಿದ್ದ ಪ್ರತಿಯೊಬ್ಬರ ಮುಖದಲ್ಲೂ ಆತಂಕವಿರುತ್ತೆ. ಆ ಫೈಲ್ನಲ್ಲಿದ್ದ ಅಂಕಿಅಂಶಗಳು ಯಾರ ನಿದ್ದೆಯನ್ನಾದರೂ ಕೂಡ ಕೆಡಿಸುವಂತಿತ್ತು. ಆಗ ಅಲ್ಲಿ ಡೆಪ್ಯೂಟಿ ಗವರ್ನರ್ ಆ ಪರಿಸ್ಥಿತಿಯನ್ನು ವಿವರಿಸ್ತಾ ಹೇಳ್ತಾರೆ, ದೇಶದ ವಿದೇಶಿ ವಿನಿಮಯ ಮೀಸಲು ವೇಗವಾಗಿ ಕಡಿಮೆ ಆಗ್ತಿದೆ. ಮತ್ತು ಈಗ ನಮ್ಮ ಬಳಿ ಕೇವಲ ಸುಮಾರು $1.2 ಬಿಲಿಯನ್ ಮಾತ್ರ ಉಳಿದಿದೆ. ಇದು ಇನ್ನಷ್ಟು ಕಡಿಮೆ ಆದರೆ ಭಾರತಕ್ಕೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕೂ ಕಷ್ಟವಾಗ್ಬೋದು. ಪೆಟ್ರೋಲ್, ಔಷಧಿಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ತುಂಬ ಕಷ್ಟದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ನಂತರ ಅವರು ಹೇಳ್ತಾರೆ, ಹಣದುಬ್ಬರ ಕೇವಲ ಹಣದುಬ್ಬರವನ್ನು ತರುವುದಿಲ್ಲ, ಅದು ಹಸಿವನ್ನು ತರುತ್ತದೆ. ಜನರ ಹೊಟ್ಟೆ ಖಾಲಿಯಾಗಿದ್ದಾಗ ಪರಿಸ್ಥಿತಿ ಅಪಾಯಕಾರಿಯಾಗಬಹುದು. ಆಗ ಒಬ್ಬೊಬ್ಬರಾಗಿ ಎಲ್ಲ ಅಧಿಕಾರಿಗಳು ಸಮಸ್ಯೆಯನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರೋ ಹೆಚ್ಚುತ್ತಿರುವ ಕೊರತೆಯ ಬಗ್ಗೆ ಮಾತಾಡ್ತಾರೆ, ಮತ್ತೊಬ್ಬರು ವಿದೇಶಿ ವಿನಿಮಯದ ಕೊರತೆಯ ಬಗ್ಗೆ ಮಾತಾಡ್ತಾರೆ. ಆದರೆ ಬಹಳ ಹೊತ್ತು ಎಲ್ಲವನ್ನೂ ಕೇಳಿದ ನಂತರ ರಮಣ್ ಮಾತಾಡ್ತಾರೆ, ಕಳೆದ 1 ಗಂಟೆಯಿಂದ ನಾನು ಕೇವಲ ಸಮಸ್ಯೆಗಳನ್ನೇ ಕೇಳುತ್ತಿದ್ದೀನಿ. ಸಮಸ್ಯೆಗಳು ನಮಗೆ ಮೊದಲೇ ಗೊತ್ತಿವೆ. ನನಗೆ ಬೇಕಾಗಿರುವುದು ಸಮಸ್ಯೆ ಅಲ್ಲ, ಅದಕ್ಕೆ ಪರಿಹಾರ ಬೇಕಾಗಿದೆ. ಇಲ್ಲಿ ಬರೀ ಸಮಸ್ಯೆಗಳನ್ನು ಮಾತ್ರ ಮಾತಾಡೋದಲ್ಲ, ಪರಿಹಾರಗಳನ್ನು ಮಾತಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿದ ರೂಮ್ನಲ್ಲಿದ್ದ ಎಲ್ಲರೂ ಕೂಡ ಮೌನವಾಗಿಬಿಡ್ತಾರೆ. ಆಗ CR ಸಲಹೆ ನೀಡ್ತಾರೆ, ಭಾರತ ತನ್ನ ಹಳೆಯ ಸ್ನೇಹಿತ ಸೋವಿಯತ್ ಒಕ್ಕೂಟದ ಬಳಿ ಸಹಾಯ ಕೇಳಬೇಕು ಅಂತ. ಆದರೆ ರಮಣ್ ತಕ್ಷಣ ಹೇಳ್ತಾರೆ, ಪರಿಸ್ಥಿತಿ ಇಷ್ಟು ಸುಲಭವಾಗಿದ್ದರೆ ಚೆನ್ನಾಗಿರ್ತಿತ್ತು. ಈಗ ಸೋವಿಯತ್ ಒಕ್ಕೂಟವೇ ಗಂಭೀರ ಸಂಕಷ್ಟದಲ್ಲಿದೆ. ಆ ದೇಶವೇ ಮುಳುಗುತ್ತಿರುವ ದೇಶವಾಗಿದೆ. ಇದರಿಂದ ನಮ್ಮನ್ನು ಹೇಗೆ ಉಳಿಸುತ್ತದೆ ಅಂತ ಕೇಳ್ತಾರೆ. ಕೆಲವು ಕ್ಷಣಗಳ ನಂತರ ರಮಣ್ ಒಂದು ಹೆಸರನ್ನು ಹೇಳ್ತಾನೆ. ಅದನ್ನು ಕೇಳುತ್ತಿದ್ದಂತೆ ಇಡೀ ರೂಮ್ನ ವಾತಾವರಣವೇ ಬದಲಾಗುತ್ತೆ. ಅದೇನು ಗೊತ್ತಾ? IMF ಇಂದ ಸಹಾಯ ಪಡೆಯೋಣ ಅಂತ ಅವ್ರು ಹೇಳ್ತಾರೆ. ಹಲವು ಅಧಿಕಾರಿಗಳಿಗೆ ಈ ಸಲಹೆಯಿಂದ ಕೋಪಗೊಳ್ತಾರೆ. IMF ಇಂದ ಸಹಾಯ ಪಡೆಯುವುದು ಭಾರತದ ಅಸಹಾಯಕತೆಯನ್ನು ತೋರಿಸುತ್ತದೆ, ಮತ್ತೆ ಅದರ ಬದಲಾಗಿ ಭಾರಿ ಬೆಲೆಯನ್ನು ತರಬೇಕಾಗುತ್ತೆ ಎಂಬುದು ಅವರ ಅಭಿಪ್ರಾಯವಾಗಿರುತ್ತೆ. ಆದರೆ ರಮಣ್ ಹೇಳ್ತಾರೆ, ಈಗ ನಾವು ಭಾವನೆಗಳಿಂದಲ್ಲ, ವಾಸ್ತವಿಕತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಾವು ಸಮಯಕ್ಕೆ ಸರಿಯಾಗಿ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಮ್ಮ ದುರ್ಬಲತೆಯನ್ನು ಜಗತ್ತೇ ನೋಡುತ್ತದೆ. ಹೀಗೆ ಚರ್ಚೆ ಬಹಳ ಹೊತ್ತು ನಡೆಯುತ್ತೆ. ಕೊನೆಗೆ ರಮಣ್ ಸ್ಪಷ್ಟವಾಗಿ ಹೇಳ್ತಾರೆ, ಈಗ ಮುಖ್ಯವಾದುದು ಒಂದೇ, ಅದು ಭಾರತ. ನಮಗೆ ರಾಜಕೀಯ ಬೇಕಿಲ್ಲ, ಸಿದ್ಧಾಂತ ಬೇಕಿಲ್ಲ, ಹಳೆಯ ಸ್ನೇಹಗಳು ಕೂಡ ಬೇಕಿಲ್ಲ, ಕೇವಲ ಭಾರತ ಮುಖ್ಯವಾಗಿದೆ. ಈಗ ಇಲ್ಲಿಂದಲೇ ಕೂಡ ಈ ಹೋರಾಟದ ಕತೆ ಪ್ರಾರಂಭವಾಗುತ್ತದೆ. ಅದು ದೇಶದ ಭವಿಷ್ಯವನ್ನೇ ಬದಲಾಯಿಸಬೇಕಾಗಿತ್ತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡಬೇಕಿತ್ತು. ಮತ್ತು ರಮಣ್ ಶೀಘ್ರದಲ್ಲೇ ಕೋಟ್ಯಾಂತರ ಜನರ ಜೀವನವನ್ನು ನಿರ್ಧರಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು. ಈಗ ರಮಣ್ ಮತ್ತು CR ನೇರವಾಗಿ ಪ್ರಧಾನಮಂತ್ರಿ ಕಚೇರಿಗೆ ಹೋಗ್ತಾರೆ. ಆ ಕೊಠಡಿಗೆ ಪ್ರವೇಶ ಮಾಡ್ತಿದ್ದಂಗೆ ರಮಣ್ ಯಾವುದೇ ಸಮಯ ವ್ಯರ್ಥ ಮಾಡದೆ ದೇಶದ ನಿಜವಾದ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ಅವರು ಹೇಳ್ತಾರೆ, ವಿದೇಶ ವಿನಿಮಯ ಮೀಸಲು ವೇಗವಾಗಿ ಖಾಲಿಯಾಗುತ್ತಿದೆ. ಶೀಘ್ರದಲ್ಲೇ ದೊಡ್ಡ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಭಾರತಕ್ಕೆ ಅಗತ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು ತುಂಬ ಕಷ್ಟವಾಗಿರುತ್ತೆ. ಆಗ ಅದನ್ನು ಕೇಳಿ ಪ್ರಧಾನಮಂತ್ರಿಗಳು ವರದಿಯನ್ನು ನೋಡ್ತಾರೆ ಮತ್ತು ಅವರ ಮುಖ ಕೂಡ ಗಂಭೀರವಾಗುತ್ತೆ. ಕೆಲವು ಕ್ಷಣಗಳ ನಂತರ ಅವ್ರು ಹೇಳ್ತಾರೆ,
ಈ ವಿಷಯ ಜನರಿಗೆ ತಿಳಿದ್ರೆ ಏನಾಗ್ಬೋದು? ಆಗ ರಮಣ್ ಯಾವುದೇ ಮಾತು ಮುಚ್ಚಿರದೆ ಉತ್ತರಿಸ್ತಾರೆ, ಸರ್, ಇದರಿಂದ ಜನರು ಭಯಭೀತರಾಗ್ತಾರೆ. ಬ್ಯಾಂಕುಗಳಿಂದ ಹಣ ತೆಗೆಯೋಕ್ಕೆ ಪ್ರಾರಂಭ ಮಾಡ್ತಾರೆ. ಮಾರುಕಟ್ಟೆಗಳು ಕುಸಿಯಬಹುದು ಮತ್ತು ಪರಿಸ್ಥಿತಿ ನಿಯಂತ್ರಣದಿಂದ ಹೊರಗೆ ಹೋಗ್ಬೋದು. ಹಾಗೆ ಮುಂದುವರಿಸ್ತಾ ಸ್ಪಷ್ಟವಾಗಿ ಹೇಳ್ತಾರೆ, ಈ ಸಮಯದಲ್ಲಿ ದೇಶ IMF ಇಂದ ಸಹಾಯ ಕೇಳಲೇಬೇಕು. ಇದನ್ನು ಕೇಳಿ ಮತ್ತೆ ಕೊಠಡಿಯಲ್ಲಿ ಮೌನ ಆವರಿಸುತ್ತದೆ. ವೀಕ್ಷಕರೇ, ಈ ನಿರ್ಧಾರ ಎಷ್ಟು ಸೂಕ್ಷ್ಮ ಅಂತ ಪ್ರಧಾನಮಂತ್ರಿಗೆ ತಿಳಿದಿರುತ್ತೆ. ಆ ಸಮಯದಲ್ಲಿ ಸರ್ಕಾರಕ್ಕೆ ಬಲವಾದ ಬಹುಮತ ಇರಲಿಲ್ಲ. ಹಲವು ಮೈತ್ರಿ ಪಕ್ಷಗಳ ಬೆಂಬಲದ ಮೇಲೆ ಸರ್ಕಾರ ನಿಂತಿತ್ತು. ಅವರಿಗೆ ಈ ನಿರ್ಧಾರ ಇಷ್ಟವಾಗಲಿಲ್ಲ ಅಂದರೆ ಸರ್ಕಾರವೇ ಬೀಳಬಹುದಿತ್ತು. ಆಗ ರಮಣ್ ಒಂದು ಮಾತು ಹೇಳ್ತಾರೆ, ಕುರ್ಚಿ ಮತ್ತೆ ಸಿಗ್ಬೋದು, ಆದರೆ ದೇಶವೇ ಕುಸಿದ್ರೆ ಅದನ್ನು ಮತ್ತೆ ಕಟ್ಟುವುದು ತುಂಬ ಕಷ್ಟ. ಈ ಮಾತು ಕೇಳಿದ ಪ್ರಧಾನಮಂತ್ರಿ ಕೆಲವು ಕ್ಷಣ ರಮಣ್ಣರನ್ನ ನೋಡ್ತಾರೆ. ನಂತರ ಕೊನೆಗೂ ಅವರ ಯೋಜನೆಯ ಮೇಲೆ ಕೆಲಸ ಮಾಡೋಕ್ಕೆ ಅನುಮತಿ ಕೊಡ್ತಾರೆ. ವೀಕ್ಷಕರೇ, ಇದು ಸುಲಭದ ನಿರ್ಧಾರವಾಗಿರಲಿಲ್ಲ. ಈಗ ಅವರಿಗೆ ಅಲ್ಲಿ ಚರ್ಚೆ ಮಾಡೋಕ್ಕೂ ತುಂಬ ಸಮಯ ಇರಲಿಲ್ಲ. ಆ ಕಾರ್ಯವನ್ನು ಆರಂಭಿಸಲೇಬೇಕಾಗಿರುತ್ತೆ. ಕೆಲವು ಸಮಯದ ನಂತರ ಅಮೆರಿಕದಿಂದ ಒಬ್ಬ ಹಿರಿಯ ಅಧಿಕಾರಿ ಭಾರತಕ್ಕೆ ಬರ್ತಾನೆ. ಅವನ ಹೆಸರು ಮಾರ್ಷಲ್. ಅವನ ಭೇಟಿಯನ್ನು ಹಣಕಾಸು ಸಚಿವರು ಮತ್ತು ರಮಣ್ ಅವರಿಗೆ ಏರ್ಪಾಡು ಮಾಡಲಾಗಿರುತ್ತೆ. ಸಭೆಯಲ್ಲಿ ರಮಣ್ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ವಿವರಣೆ ಮಾಡ್ತಾರೆ. ಈ ವೇಳೆಗೆ ಸುಮಾರು $700 ಮಿಲಿಯನ್ ಹಣ ಈಗಾಗಲೇ ಭಾರತಕ್ಕೆ ಸಿಕ್ಕಿತ್ತು. ಇದರಿಂದ ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರೂ ಕೂಡ ಸಮಸ್ಯೆ ಇನ್ನೂ ಮುಗಿದಿರೋದಿಲ್ಲ. ನಿಜವಾದ ಹೋರಾಟ ಈಗಷ್ಟೇ ಆರಂಭವಾಗಿರುತ್ತೆ. ದಿನಗಳು ಕಳೆಯುತ್ತೆ, ಆರ್ಥಿಕ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಸಮಯದಲ್ಲಿ ಮತ್ತೆ ಅಮೆರಿಕದ ಜೊತೆ ಸಂಪರ್ಕ ಬೆಳೆಸ್ತಾರೆ. ಈ ಬಾರಿ ಮಾರ್ಷಲ್ನ ಸಂದೇಶ ಇನ್ನೂ ದೊಡ್ಡದಾಗಿರುತ್ತೆ. ಹಣಕಾಸು ಸಚಿವರು ತಕ್ಷಣ ರಮಣ್ ಅವರನ್ನು ಕರೀತಾರೆ. ಈಗ ಅವರಿಬ್ಬರೂ ಸೇರಿ ಮಾರ್ಷಲ್ ಜೊತೆ ಮಾತುಕತೆಗೆ ಇಳಿತಾರೆ. ಮಾರ್ಷಲ್ ಹೇಳ್ತಾರೆ, IMF ಭಾರತಕ್ಕೆ ಸುಮಾರು $5 ಬಿಲಿಯನ್ ನೀಡೋಕ್ಕೆ ಸಿದ್ಧವಾಗಿದೆ. ವೀಕ್ಷಕರೇ, ಈ ಸಮಯದಲ್ಲಿ ಈ ಹಣ ಭಾರತಕ್ಕೆ ದೊಡ್ಡ ಸಹಾಯವಾಗಿರುತ್ತೆ. ಅದರ ಬದಲಾಗಿ ಭಾರತ ತನ್ನ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಬೇಕಾಗಿರುತ್ತೆ. ಮಾರುಕಟ್ಟೆಯನ್ನು ಹೆಚ್ಚು ಮುಕ್ತಗೊಳಿಸಬೇಕಾಗಿರುತ್ತೆ. ವಿದೇಶಿ ಹೂಡಿಕೆಗೆ ಅವಕಾಶ ನೀಡಬೇಕು. ಹಲವು ಹಳೆಯ ನಿಯಮಗಳನ್ನು ಬದಲಾಯಿಸಬೇಕು. ಹೀಗೆ ಅವ್ರ ಮುಂದೆ ಬೇಡಿಕೆಗಳಿರುತ್ತೆ. ಇದರಿಂದ ಹಣಕಾಸು ಸಚಿವರು ಚಿಂತೆಗೊಳಗಾಗ್ತಾರೆ. ವಿದೇಶಿ ಕಂಪನಿಗಳ ಮುಂದೆ ಭಾರತದ ಕಂಪನಿಗಳು ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ ಎಂಬ ಭಯ ಅವರಿಗಿರುತ್ತೆ. ಆದರೆ ಇಲ್ಲಿ ರಮಣ್ ಅವರ ಆಲೋಚನೆ ಬೇರೆ ಆಗಿರುತ್ತೆ. ಜಗತ್ತಿನಿಂದ ದೂರವಿದ್ದು ಭಾರತ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಅಂತ ಅವರು ನಂಬ್ಕೊಂಡಿರ್ತಾರೆ. ಸ್ಪರ್ಧೆ ಕಷ್ಟವಾಗಬಹುದು ನಿಜ, ಆದರೆ ಅದೇ ಸ್ಪರ್ಧೆ ಭಾರತವನ್ನು ಬಲಿಷ್ಠಗೊಳಿಸುತ್ತದೆ ಅಂತ ತಿಳ್ಕೊಂಡು ಬಹಳ ಚರ್ಚೆಯ ನಂತರ ಹಣಕಾಸು ಸಚಿವರು ಸುಧಾರಣೆಗಳ ಯೋಜನೆ ಸಿದ್ಧ ಮಾಡಲು ಅನುಮತಿ ಕೊಡ್ತಾರೆ. ಇದಾದ ನಂತರ ರಿಸರ್ವ್ ಬ್ಯಾಂಕ್ ಮತ್ತು ಹಣಕಾಸು ಸಚಿವಾಲಯದ ತಂಡಗಳು ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಕಡೆ ಕಡತಗಳು, ಸಭೆಗಳು ಮತ್ತು ಹೊಸ ಯೋಜನೆಗಳು. ಯಾರೋ ತೆರಿಗೆ ವ್ಯವಸ್ಥೆ ಬಗ್ಗೆ ಕೆಲಸ ಮಾಡ್ತಿದ್ರು, ಯಾರೋ ವ್ಯಾಪಾರ ನಿಯಮಗಳ ಬಗ್ಗೆ ಕೆಲಸ ಮಾಡ್ತಿರ್ತಾರೆ, ಮತ್ತೊಬ್ಬರು ವಿದೇಶಿ ಹೂಡಿಕೆಯ ನಿಯಮಗಳ ಬಗ್ಗೆ ಕೆಲಸ ಮಾಡ್ತಿರ್ತಾರೆ. ಇದು ಕೇವಲ ಒಂದು ಬಜೆಟ್ ಅಲ್ಲ, ಇದು ಭಾರತದ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವ ಯೋಜನೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಅಂತ ಅನಿಸುತ್ತಿದ್ದಾಗಲೇ ರಾಜಕೀಯದಲ್ಲಿ ಹೊಸ ತಿರುವು ಬರುತ್ತದೆ. ಒಂದು ದಿನ CR ವೇಗವಾಗಿ ರಮಣ್ ಅವರ ಕೊಠಡಿಗೆ ಬರ್ತಾರೆ. ಅವ್ರು ಹೇಳ್ತಾರೆ, ತುಂಬ ಕೆಟ್ಟ ಸುದ್ದಿ, ಈಗಿನ ಸರ್ಕಾರ ಈ ಸುಧಾರಣೆಗಳ ಪರವಾಗಿ ನಿಂತಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ರಮಣ್ ಆಶ್ಚರ್ಯಪಡ್ತಾನೆ. ಅವರು ತಕ್ಷಣ ಹಣಕಾಸು ಸಚಿವರ ಬಳಿ ಹೋಗಿ ಕಾರಣವನ್ನು ಕೇಳ್ತಾರೆ. ಆಗ ಅವರಿಗೆ ತಿಳಿಯುತ್ತದೆ, ಕಾಂಗ್ರೆಸ್ ತನ್ನ ಬೆಂಬಲವನ್ನು ಹಿಂಪಡೆದುಕೊಳ್ಳುತ್ತಿದೆ ಅಂತ. ಸರ್ಕಾರ ಬೀಳುವ ಪರಿಸ್ಥಿತಿಗೆ ಬಂದಿರುತ್ತೆ. ಪ್ರಧಾನಮಂತ್ರಿ ಶೀಘ್ರದಲ್ಲೇ ರಾಜೀನಾಮೆ ನೀಡಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸರ್ಕಾರ ಕೇವಲ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಸರ್ಕಾರವಾಗಲಿದೆ. ಇದರರ್ಥ ಈಗ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವುದು ತುಂಬ ಕಷ್ಟಕರವಾಗಿರುತ್ತೆ. ಈ ಸುದ್ದಿಯನ್ನು ಕೇಳಿದ ರಮಣ್ಗೆ ತುಂಬ ದೊಡ್ಡ ಶಾಕ್ ಆಗುತ್ತೆ. ತಿಂಗಳುಗಳಿಂದ ಕೆಲಸ ಮಾಡುತ್ತಿದ್ದ ಯೋಜನೆ ಮಧ್ಯದಲ್ಲಿ ನಿಂತು ಹೋಗುವ ಪರಿಸ್ಥಿತಿ ಬಂದಿರುತ್ತೆ. ಆದರೂ ಅವರು ದೇಶವನ್ನು ಹೇಗಾದರೂ ಮಾಡಿ ಉಳಿಸಲೇಬೇಕು ಅಂತ, ಯಾವುದಾದರೂ ದಾರಿ ಕಂಡುಕೊಳ್ಳಬೇಕು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಆದರೆ ಈ ಬಾರಿ ಅವರ ಕೈಯಲ್ಲೂ ಏನೂ ಇರಲಿಲ್ಲ. ಈಗ ರಾಜಕೀಯ ಎಲ್ಲರ ಕೈಯನ್ನು ಕಟ್ಟಿ ಹಾಕಿರುತ್ತೆ. ನಿರಾಶೆಯಿಂದ ರಮಣ್ ಹೊರಗೆ ಬರ್ತಾರೆ. CR ಅವರ ಜೊತೆಯಲ್ಲೇ ಇರ್ತಾರೆ. CR ಹೇಳ್ತಾರೆ, ಬಹುಶಃ ಈಗ ಎಲ್ಲವೂ ಮುಗಿದಿದೆ, ಈಗ ನಾವು ಯಾವ ಪ್ರಯತ್ನವನ್ನು ಕೂಡ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಆ ವಿಷಯವನ್ನು ಕೇಳಿ ರಮಣ್ ತಕ್ಷಣ ಉತ್ತರ ಕೊಡ್ತಾರೆ, ನಾನು ಸೋತರೆ RBI ಸೋಲುತ್ತದೆ, RBI ಸೋತರೆ ದೇಶ ಸೋಲುತ್ತದೆ. ಅವರ ಧ್ವನಿಯಲ್ಲಿ ಮತ್ತೆ ಅದೇ ಧೈರ್ಯ ಇರುತ್ತೆ. ಮರುದಿನ ಕಚೇರಿಯಲ್ಲಿ ಒಂದು ಸಾಮಾನ್ಯ ಘಟನೆ ನಡೆಯುತ್ತೆ. ಆದರೆ ಅದೇ ಘಟನೆ ಮುಂದೆ ಒಂದು ದೊಡ್ಡ ಆಲೋಚನೆಗೆ ಕಾರಣವಾಗುತ್ತೆ. ಕಚೇರಿಯಲ್ಲಿ ಹಳೆಯ P1 ಪಾಟೀಲ್ ಕಚೇರಿಯ ಬೇರೆ ಬೇರೆ ಸಿಬ್ಬಂದಿಗಳಿಂದ ಸ್ವಲ್ಪ ಹಣವನ್ನು ಸಾಲವಾಗಿ ಕೇಳ್ತಿರ್ತಾನೆ. ಯಾರೋ 10 ರೂಪಾಯಿ ಕೊಡ್ತಾರೆ, ಯಾರೋ 20 ರೂಪಾಯಿ ಕೊಡ್ತಾರೆ, ಇನ್ನೊಬ್ಬರು 50 ರೂಪಾಯಿ ಕೊಡ್ತಾರೆ.
ರಮಣ್ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಅವ್ರು ಕೇಳ್ತಾರೆ, ಇದೇನು ಮಾಡ್ತಿದೆಯಾ ಪಾಟೀಲ್ ಅಂತ ಕೇಳ್ತಾರೆ. ಪಾಟೀಲ್ ನಗುತ್ತಾ ಹೇಳ್ತಾನೆ, ಎಲ್ಲರೂ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ರೆ ನನ್ನ ಸಮಸ್ಯೆ ಬಗೆಹರಿಯುತ್ತದೆ ಸರ್ ಅಂತ ಹೇಳ್ತಾನೆ. ಈ ಮಾತು ರಮಣ್ ಅವರ ತಲೆಯಲ್ಲಿ ಹೊಸ ಆಲೋಚನೆಯನ್ನು ಹುಟ್ಟಿಸುತ್ತದೆ. ಅವರು ಆಗ ಯೋಚನೆ ಮಾಡ್ತಾರೆ, ಒಬ್ಬ ವ್ಯಕ್ತಿ ಹಲವರಿಂದ ಸ್ವಲ್ಪ ಸ್ವಲ್ಪ ಹಣವನ್ನು ಸಹಾಯ ಪಡೆದು ತನ್ನ ಸಮಸ್ಯೆಯಿಂದ ಹೊರಗಡೆ ಬರುವುದಾದರೆ ಭಾರತವು ಹಾಗೆ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಾರೆ. ಈ ಆಲೋಚನೆ ನಿಧಾನವಾಗಿ ಒಂದು ಹೊಸ ಯೋಜನೆಗೆ ಬದಲಾಗುತ್ತೆ. ಕೆಲವು ಸಮಯದ ನಂತರ ಬಾಸ್ಟಾನ್ನಲ್ಲಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಆರ್ಥಿಕ ಸಭೆ ನಡೆಯಲಿದೆ ಅಂತ ಮಾಹಿತಿ ಸಿಗುತ್ತೆ. ಅಲ್ಲಿ ಜಗತ್ತಿನ ಹಲವು ದೇಶಗಳ ಪ್ರತಿನಿಧಿಗಳು ಬರ್ತಿದ್ರು. ಆಗ ರಮಣ್ ಕೂಡ ಅಲ್ಲಿಗೆ ಹೋಗೋಕೆ ನಿರ್ಧಾರ ಮಾಡ್ತಾರೆ. ಅದು ಬಹುಶಃ ಅವರ ಕೊನೆಯ ಆಶಯವಾಗಿರುತ್ತೆ. ಬಾಸ್ಟನ್ ತಲುಪಿದ ನಂತರ ಅವರಿಗೆ ಮಾತನಾಡುವ ಅವಕಾಶ ಸಿಗುತ್ತೆ. ಅವರು ಭಾರತದ ದುರ್ಬಲತೆ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಭಾರತದ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾರೆ. ಅವರು ಜಗತ್ತಿಗೆ ಹೇಳ್ತಾರೆ, ಭಾರತ ಕೇವಲ ಸಹಾಯ ಕೇಳುವ ದೇಶವಲ್ಲ, ಭಾರತಕ್ಕೆ ದೊಡ್ಡ ಸಾಮರ್ಥ್ಯವಿದೆ. ನಮ್ಮ ಬಳಿ ಪ್ರತಿಭೆ ಇದೆ, ಸಂಪನ್ಮೂಲಗಳಿವೆ, ಕಷ್ಟಪಟ್ಟು ಕೆಲಸ ಮಾಡುವ ಜನರಿದ್ದಾರೆ. ಸ್ವಲ್ಪ ಸಹಾಯ ಸಿಕ್ಕರೆ ಭಾರತ ಮತ್ತೆ ಬಲವಾಗಿ ನಿಲ್ಲಬಹುದು. ಅವರ ಮಾತುಗಳು ಹಲವು ದೇಶಗಳ ಪ್ರತಿನಿಧಿಗಳ ಮೇಲೆ ಪರಿಣಾಮ ಬೀರುತ್ತೆ. ಸಭೆಯ ನಂತರ ಕೆಲವು ದೇಶಗಳು ಭಾರತಕ್ಕೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತವೆ. ರಮಣ್ ಸುಮಾರು $30 ಮಿಲಿಯನ್ ಸಹಾಯವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅವರು ಭಾರತಕ್ಕೆ ಮರಳಿದಾಗ ಮೊದಲ ಬಾರಿಗೆ ಜನರಿಗೆ ಇನ್ನೂ ಭರವಸೆ ಇದೆ ಎಂಬ ಭಾವನೆ ಮೂಡುತ್ತದೆ. ಆದರೆ ಸಮಸ್ಯೆಗಳು ಇನ್ನೂ ಮುಗ್ದಿರಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಮರುದಿನವೇ ಮತ್ತೊಂದು ಕೆಟ್ಟ ಸುದ್ದಿ ಬರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಬೆಲೆ ಏಕಾಏಕಿ ಏರುತ್ತದೆ. ನೋಡಲು ಇದು ಒಂದು ಸಣ್ಣ ಬದಲಾವಣೆ ಅನಿಸ್ಬೋದು, ಆದರೆ ಈ ಸಮಯದಲ್ಲಿ ಭಾರತಕ್ಕೆ ಇದು ದೊಡ್ಡ ಹೊಡೆತವಾಗಿರುತ್ತೆ. ಡಾಲರ್ ಬೆಲೆ ಹೆಚ್ಚಾದರೆ ವಿದೇಶದಿಂದ ಖರೀದಿಸುವ ಪ್ರತಿಯೊಂದು ವಸ್ತುವು ದುಬಾರಿಯಾಗುತ್ತದೆ. ಸರ್ಕಾರದ ಖರ್ಚು ಹೆಚ್ಚಾಗುತ್ತದೆ. ವಿದೇಶಿ ಹಣದ ಮೀಸಲು ಇನ್ನಷ್ಟು ವೇಗವಾಗಿ ಕಡಿಮೆಯಾಗುತ್ತದೆ. ಇಲ್ಲಿ ತಜ್ಞರು ಸ್ಪಷ್ಟವಾಗಿ ಹೇಳೋಕೆ ಪ್ರಾರಂಭ ಮಾಡಿರ್ತಾರೆ, ತಕ್ಷಣ ದೊಡ್ಡ ಕ್ರಮ ತಗೊಳ್ಳಿಲ್ಲ ಅಂದರೆ ಕೆಲವೇ ವಾರಗಳಲ್ಲಿ ಭಾರತಕ್ಕೆ ಅಗತ್ಯ ವಸ್ತುಗಳನ್ನು ವಿದೇಶದಿಂದ ಖರೀದಿ ಮಾಡೋಕ್ಕೆ ಸಾಕಷ್ಟು ಡಾಲರ್ ಕೂಡ ಉಳಿಯುವುದಿಲ್ಲ ಅಂತ. ಈ ವರದಿ ರಮಣ್ ಅವರ ಮುಂದೆ ಬರುತ್ತದೆ. ಮೊದಲ ಬಾರಿಗೆ ಅವರ ಮುಖದಲ್ಲಿ ತುಂಬ ಆಯಾಸ ಕಾಣಿಸುತ್ತದೆ. ತಿಂಗಳುಗಳಿಂದ ಅವರು ನಿರಂತರವಾಗಿ ಹೋರಾಡ್ತಾ ಇರ್ತಾರೆ, ಆದರೆ ಪ್ರತಿ ಬಾರಿಯೂ ಹೊಸ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಅವರು ಗಂಟೆಗಳ ಕಾಲ ತಮ್ಮ ಕೋಣೆಯಲ್ಲಿ ಕುಳಿತು ಯೋಚನೆ ಮಾಡ್ತಿರ್ತಾರೆ, ಇನ್ನೆಷ್ಟು ಪ್ರಯತ್ನ ಮಾಡಬೇಕು, ನಿಜವಾಗ್ಲೂ ಕೂಡ ಈಗ ಯಾವುದಾದ್ರೂ ದಾರಿ ಉಳಿದಿದೆಯಾ ಅಂತ ಅವರಿಗೆ ಚಿಂತೆ ಆಗಿರುತ್ತೆ. ಕೊನೆಗೆ ಅವರು CR ಅವರ ಕೊಠಡಿಗೆ ಹೋಗ್ತಾರೆ. ಅಲ್ಲಿ ರಮಣ್ ಹೇಳ್ತಾರೆ, ಬಹುಶಃ ಈಗ ನಾನು ಈ ಹುದ್ದೆಯನ್ನು ತೊರೆಯುವ ಸಮಯ ಬಂದಿದೆ ಅನಿಸುತ್ತೆ. ದೇಶವನ್ನು ಸಮಸ್ಯೆಯಿಂದ ಹೊರಗೆ ತರೋಕ್ಕೆ ಸಾಧ್ಯವಾಗದಿದ್ರೂ ನಾನು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಅಂತ ಅವ್ರಿಗೆ ಅನಿಸಿರುತ್ತೆ. ಇದನ್ನು ಕೇಳಿದ CR ಕೆಲವು ಕ್ಷಣ ಮೌನವಾಗ್ತಾರೆ. ನಂತರ ನಿಧಾನವಾಗಿ ಎದ್ದು ರಮಣ್ ಅವರ ಮುಂದೆ ನಿಂತ್ಕೊಳ್ತಾರೆ. ಅವರ ಮಾತಿನಲ್ಲಿ ಗೌರವ ಸ್ಪಷ್ಟವಾಗಿರುತ್ತೆ. ಅವ್ರು ಹೇಳ್ತಾರೆ, ನಿಮ್ಮನ್ನು ಈ ಹುದ್ದೆಗೆ ಆಯ್ಕೆ ಮಾಡಿದಾಗ ಇದು ತಪ್ಪು ನಿರ್ಧಾರ ಅಂತ ನನಗನ್ಸಿತ್ತು. ಈ ಜವಾಬ್ದಾರಿಗೆ ನನ್ನನ್ನೇ ಆಯ್ಕೆ ಮಾಡಬೇಕಿತ್ತು ಅಂತ ನಾನು ಯೋಚನೆ ಮಾಡಿದ್ದೆ. ಆದರೆ ಕಳೆದ ಕೆಲವು ತಿಂಗಳಲ್ಲಿ ನಾನು ನೋಡಿದ ಸಂಗತಿಗಳು ನನ್ನ ಆಲೋಚನೆಯನ್ನೇ ಬದಲಿಸಿವೆ. ನೀವು ಪ್ರತಿಯೊಂದು ಕಷ್ಟವನ್ನು ಎದುರಿಸಿದ್ದೀರಿ, ಪ್ರತಿಯೊಂದು ಸಮಸ್ಯೆಯ ವಿರುದ್ಧ ಹೋರಾಟ ಮಾಡಿದ್ದೀರಿ, ಎಂದಿಗೂ ನೀವು ದೇಶವನ್ನು ಬಿಟ್ಟುಕೊಟ್ಟಿಲ್ಲ. ನಂತರ ಅವರು ಭಾವುಕರಾಗಿ ಹೇಳ್ತಾರೆ, ನೀವು ಇವತ್ತು ಸೋಲನ್ನು ಒಪ್ಪಿಕೊಂಡ್ರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಸೋಲಾಗುವುದಿಲ್ಲ, ಇಡೀ ದೇಶದ ಸೋಲಾಗಿರುತ್ತೆ. ಈ ಮಾತುಗಳು ರಮಣ್ ಅವರ ಹೃದಯಕ್ಕೆ ನೇರವಾಗಿ ತಾಕುತ್ತೆ. ಕೆಲವು ಕ್ಷಣಗಳ ಹಿಂದೆ ಕುಸಿದು ಹೋಗುತ್ತಿದ್ದಂತೆ ಕಾಣುತ್ತಿದ್ದ ರಮಣ್ ಅವರ ಒಳಗಿನ ಧೈರ್ಯ ಮತ್ತೆ ಮರಳುತ್ತೆ. ಆ ರಾತ್ರಿ ಅವರು ಮನೆಗೆ ಬರ್ತಾರೆ. ಬಹಳ ದಿನಗಳ ನಂತರ ಕುಟುಂಬದ ಜೊತೆ ಕುಳಿತು ಮಾತನಾಡ್ತಾರೆ. ಅವರ ಪತ್ನಿ ಅವರಿಗೆ ಒಂದು ಮಾತು ಹೇಳ್ತಾರೆ, ಕಷ್ಟದ ಸಮಯದಲ್ಲಿ ಜನರು ತಮ್ಮ ಬಳಿ ಇರುವ ಅತ್ಯಮೂಲ್ಯ ವಸ್ತುವಿನ ಸಹಾಯವನ್ನು ಪಡಿತಾರೆ. ನಂತರ ಅವರು ಮನೆಯಲ್ಲಿಟ್ಟಿರುವಂಥ ಚಿನ್ನದ ಬಗ್ಗೆ ಮಾತನಾಡ್ತಾರೆ. ಈ ಸಾಮಾನ್ಯ ಮಾತು ರಮಣ್ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಆಲೋಚನೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ. ಅಲ್ಲಿ ಅವರಿಗೆ ಒಂದು ಉತ್ತಮವಾದ ಐಡಿಯಾ ಕೂಡ ಬರುತ್ತೆ. ಒಂದು ಕುಟುಂಬ ತಮ್ಮ ಸಂಕಷ್ಟದ ಸಮಯದಲ್ಲಿ ತಮ್ಮ ಚಿನ್ನವನ್ನು ಬಳಸ್ಬೋದಾದರೆ ದೇಶವೂ ಹಾಗೆ ಮಾಡಬಹುದಲ್ಲವೇ? ಹೀಗೆ ಯೋಚನೆ ಕೂಡ ಮಾಡ್ತಾರೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಒಂದು ಸಂತೋಷದ ಸುದ್ದಿ ಕೂಡ ಬರುತ್ತೆ. ಅವರ ಮಗಳು IAS ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾಳೆ. ಇಡೀ ಕುಟುಂಬ ಸಂತೋಷದಿಂದ ತುಂಬಿರುತ್ತೆ. ಆಶ್ಚರ್ಯವಾಗುವ ಸಂಗತಿ ಏನಂದರೆ RBIನ ಹಳೆಯ ಸಿಬ್ಬಂದಿ ಪಾಟೀಲ್ ಅವರ ಮಗಳು ಕೂಡ IAS ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾಳೆ. ವೀಕ್ಷಕರೇ, ಇಲ್ಲಿ ಎರಡು ವಿಭಿನ್ನ ಕುಟುಂಬಗಳು, ಎರಡು ವಿಭಿನ್ನ ಪರಿಸ್ಥಿತಿಗಳು, ಆದರೆ ಪರಿಶ್ರಮ ಇಬ್ಬರನ್ನು ಒಂದೇ ಗುರಿಯವರೆಗೆ ತಂದು ನಿಲ್ಲಿಸಿರುತ್ತೆ. ಈ ಸಂತೋಷದ ನಡುವೆಯೂ ಕೂಡ ರಮಣ್ ಅವರ ಮನಸ್ಸಿನಲ್ಲಿ ದೇಶದ ಚಿಂತೆ ಉಳಿದಿರುತ್ತೆ. ಮರುದಿನ ಅವರು ಹಣಕಾಸು ಸಚಿವರನ್ನು ಭೇಟಿಯಾಗ್ತಾರೆ. ಮತ್ತೆ ತಮ್ಮ ಹೊಸ ಆಲೋಚನೆಯನ್ನು ಮುಂದಿಡ್ತಾರೆ. ಅವರು ಹೇಳ್ತಾರೆ, ದೇಶದ ಬಳಿ ಇನ್ನೂ ಒಂದು ಅಂತ ಆಸ್ತಿ ಇದೆ, ಅದು ನಮಗೆ ಸ್ವಲ್ಪ ಸಮಯವನ್ನು ಕೊಡಬಲ್ಲದು.
ಅದು ಏನು ಗೊತ್ತಾ? ಅದು ನಮ್ಮಲ್ಲಿರುವ ಚಿನ್ನ. ಅವರು ಸ್ಪಷ್ಟಪಡಿಸ್ತಾ ಹೇಳ್ತಾರೆ, ಅವರು ಚಿನ್ನವನ್ನು ಶಾಶ್ವತವಾಗಿ ಮಾರಾಟ ಮಾಡುವ ಬಗ್ಗೆ ಮಾತನಾಡ್ತಿಲ್ಲ. ಬದಲಾಗಿ ಅದನ್ನು ಅಡಮಾನವಿಟ್ಟು ವಿದೇಶಿ ವಿನಿಮಯವನ್ನು ಪಡೆಯುವ ಬಗ್ಗೆ ಮಾತನಾಡ್ತಾರೆ. ಇದರಿಂದ ಭಾರತಕ್ಕೆ ಸ್ವಲ್ಪ ಸಮಯ ಸಿಗ್ಬೋದು. ಮತ್ತೆ ಆ ಸಮಯವೇ ಭಾರತದ ಆರ್ಥಿಕತೆಯನ್ನು ಸರಿಪಡಿಸೋಕ್ಕೆ ಒಂದು ಮೂಲವಾಗಿರುತ್ತೆ. ಇಲ್ಲಿ ಹಣಕಾಸು ಸಚಿವರು ಈ ಪ್ರಸ್ತಾವನೆಯನ್ನು ಕೇಳಿ ಗಂಭೀರರಾಗ್ತಾರೆ. ಏಕೆಂದರೆ ಚಿನ್ನ ಕೇವಲ ಒಂದು ಲೋಹವಲ್ಲ, ಅದು ರಾಷ್ಟ್ರೀಯ ಗೌರವದ ಸಂಕೇತವೂ ಆಗಿತ್ತು. ಆದರೆ ಇನ್ನೊಂದು ಕಡೆ ದೇಶದ ಬಳಿಯೂ ಕೂಡ ಆಯ್ಕೆಗಳು ಬಹುತೇಕ ಕಡಿಮೆ ಇದ್ದವು. ಈಗ ಬಹಳ ದೊಡ್ಡ ಚರ್ಚೆ ನಂತರ ಯೋಜನೆಗೆ ಅನುಮೋದನೆ ಸಿಗುತ್ತೆ. ಜೊತೆಗೆ ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ರಹಸ್ಯವಾಗಿರಬೇಕು ಎಂಬ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಭಾರತ ತನ್ನ ಚಿನ್ನವನ್ನು ವಿದೇಶಕ್ಕೆ ಕಳುಹಿಸುತ್ತಿದೆ. ಹೀಗೆ ಜನರಿಗೆ ಗೊತ್ತಾದರೆ ಆತಂಕ ಹರಡಬಹುದು, ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಪರಿಣಾಮ ಕೂಡ ಬೀರಬಹುದು, ಮತ್ತೆ ಸಂಕಷ್ಟ ಇನ್ನಷ್ಟು ಗಂಭೀರವಾಗಬಹುದು. ಇದಾದ ನಂತರ ಸಿದ್ಧತೆಗಳು ಪ್ರಾರಂಭವಾಗ್ತವೆ. ದಾಖಲೆಗಳನ್ನು ಸಿದ್ಧಪಡಿಸಲಾಗುತ್ತೆ, ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತೆ, ಪ್ರತಿಯೊಂದು ಹೆಜ್ಜೆಗೂ ಸೂಕ್ಷ್ಮವಾಗಿ ಯೋಚನೆ ಮಾಡಲಾಗಿರುತ್ತೆ. ಚಿನ್ನದ ಒಂದು ಭಾಗವನ್ನು ವಿದೇಶಕ್ಕೆ ಕಳಿಸಬೇಕಿತ್ತು, ಅದರ ಬದಲಾಗಿ ವಿದೇಶಿ ವಿನಿಮಯವನ್ನು ಪಡೆಯಬೇಕಿತ್ತು. ಆದರೆ ಇಷ್ಟು ದೊಡ್ಡ ಯೋಜನೆಯಲ್ಲಿ ಸಮಸ್ಯೆಗಳು ಕೂಡ ಕಡಿಮೆ ಇರಲಿಲ್ಲ. ಇಲ್ಲಿ ವಿಮಾನಕ್ಕೆ ಸಂಬಂಧಿಸಿದ ಇನ್ಶೂರೆನ್ಸ್ ಮತ್ತೆ ಭದ್ರತೆಯ ಹಲವು ಸಮಸ್ಯೆಗಳು ಎದುರಾಗಿರುತ್ತೆ. ಕೆಲವು ಸಮಯದವರೆಗೆ ಇಡೀ ಕಾರ್ಯಾಚರಣೆ ಸ್ಥಗಿತಗೊಳ್ಳುತ್ತದೆ. ಆದರೆ ಕೊನೆಗೆ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಲಾಗುತ್ತೆ. ಇನ್ನೊಂದು ಕಡೆ ಪತ್ರಕರ್ತೆ ಅದಿತಿ ವರ್ಮಾಗೆ ಸರ್ಕಾರ ಜನರಿಂದ ಯಾವುದೋ ಒಂದು ದೊಡ್ಡ ವಿಷಯವನ್ನು ಮರೆಮಾಚುತ್ತಿದೆ ಎಂಬ ವಿಷಯ ಅನುಮಾನ ನಿರಂತರವಾಗಿ ಮೂಡಿಬರುತ್ತಿರುತ್ತೆ. ಅವರು ತನಿಖೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅವರಿಗೆ ಒಂದು ಮೂಲದಿಂದ ಆಘಾತಕಾರಿ ಮಾಹಿತಿ ಸಿಗುತ್ತೆ. ಭಾರತ ತನ್ನ ಚಿನ್ನವನ್ನು ವಿದೇಶಕ್ಕೆ ಕಳಿಸಲು ಸಿದ್ಧತೆ ನಡೆಸುತ್ತಿದೆ ಎಂಬ ಮಾಹಿತಿ ಅವಳಿಗೆ ಸಿಗುತ್ತೆ. ಮೊದಲಿಗೆ ಅವರಿಗೆ ಇದನ್ನು ನಂಬೋಕೆ ಸಾಧ್ಯವಾಗಲಿಲ್ಲ. ಆದರೆ ಇದು ನಿಜವಾಗಿದ್ದರೆ ದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಆರ್ಥಿಕ ಸುದ್ದಿಗಳಲ್ಲಿ ಒಂದಾಗಲಿದೆ ಅಂತ. ಅದಿತಿ ಸಂಪೂರ್ಣ ಶಕ್ತಿಯಿಂದ ತನಿಖೆಯನ್ನು ಪ್ರಾರಂಭ ಮಾಡ್ತಾಳೆ. ವೀಕ್ಷಕರೇ, ಈಗ ಕತೆ ಎರಡು ದಿಕ್ಕುಗಳಲ್ಲಿ ಸಾಗ್ತಿರುತ್ತೆ. ಒಂದು ಕಡೆ ದೇಶವನ್ನು ಉಳಿಸುವ ರಹಸ್ಯ ಕಾರ್ಯಾಚರಣೆ, ಮತ್ತೊಂದು ಕಡೆ ಸತ್ಯದ ಅತ್ಯಂತ ಹತ್ತಿರ ತಲುಪಿದ್ದ ಒಬ್ಬ ಪತ್ರಕರ್ತ. ಕೊನೆಗೂ ಆ ರಾತ್ರಿ ಬರುತ್ತದೆ, ಕಾರ್ಯಾಚರಣೆಯನ್ನು ಜಾರಿಗೆ ತರಬೇಕಾದ ರಾತ್ರಿ. RBIನ ಖಜಾನೆಯಿಂದ ಚಿನ್ನವನ್ನು ಹೊರತೆಗೆಯಲಾಗುತ್ತದೆ. ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಇಡಲಾಗುತ್ತದೆ. ಭಾರಿ ಭದ್ರತೆ ಕಂಡುಬಂದರೆ ಜನರಿಗೆ ಅನುಮಾನ ಬರಬಹುದು ಅಂತ ರಮನ್ ಅವರಿಗೆ ತಿಳಿದಿರುತ್ತೆ. ಆದ್ದರಿಂದ ಚಿನ್ನವನ್ನು ಸಾಮಾನ್ಯ ಕಂಟೈನರ್ಗಳಲ್ಲಿ ಇಡಲಾಗುತ್ತದೆ. ಹೊರಗಿನಿಂದ ನೋಡಿದಾಗ ಅವು ಸಾಮಾನ್ಯ ಸರಕು ಸಾಗಣೆ ವಾಹನಗಳಂತೆ ಕಾಣುತ್ತಿರ್ತದೆ. ಅವು ನಿಧಾನವಾಗಿ ಕಪಿಲಾ ವಿಮಾನ ನಿಲ್ದಾಣಕ್ಕೆ ಸಾಗ್ತಾ ಇರುತ್ತೆ. ವೀಕ್ಷಕರು, ಇಲ್ಲಿ ಪ್ರತಿಯೊಂದು ನಿಮಿಷವೂ ಕೂಡ ಉದ್ವಿಗ್ನತೆಯನ್ನು ಹೆಚ್ಚಿಸ್ತಾ ಇರುತ್ತೆ. ಈ ಮಿಷನ್ನ ಯಶಸ್ಸಿನ ಮೇಲೆ ದೇಶದ ಭವಿಷ್ಯವೇ ಅವಲಂಬಿತವಾಗಿರುತ್ತೆ. ಆದರೆ ಆಗಲೇ ದಾರಿಯಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಒಂದು ವಾಹನ ಅಪಘಾತಕ್ಕೆ ಈಡಾಗಿ ಚಿನ್ನವಿದ್ದ ಕಂಟೈನರ್ಗಳಲ್ಲಿ ಒಂದಕ್ಕೆ ಡಿಕ್ಕಿ ಹೊಡೆಯುತ್ತದೆ. ರಸ್ತೆಯಲ್ಲಿ ವಾದ ಪ್ರಾರಂಭವಾಗುತ್ತೆ. ಜನರು ಸೇರಲು ಪ್ರಾರಂಭ ಮಾಡ್ತಾರೆ. ಕೆಲವು ಸಮಯದವರೆಗೆ ಇಡೀ ಕಾರ್ಯಾಚರಣೆ ಕೂಡ ಅಪಾಯದಲ್ಲಿರುತ್ತೆ. ವಿಮಾನ ನಿಲ್ದಾಣದಲ್ಲಿ ವಿಮಾನ ಕಾಯ್ತಾ ಇರುತ್ತೆ. ಸಮಯ ವೇಗವಾಗಿ ಕಳೀತಾ ಇರುತ್ತೆ. ಆದರೆ ಇಲ್ಲಿ ಗಲಾಟೆ ನಡೀತಲೇ ಇರುತ್ತೆ. ಈ ಸುದ್ದಿ ರಮನ್ ಅವರಿಗೆ ತಲುಪ್ತಾ ಇದ್ದಂಗೆ ಅವರು ಸ್ವತಃ ಅಲ್ಲಿಗೆ ಬರ್ತಾರೆ. ಅವರು ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸ್ತಾರೆ ಮತ್ತು ಯಾವುದೇ ಗದ್ದಲವಿಲ್ಲದೆ ದಾರಿಯನ್ನು ತೆರವುಗೊಳಿಸ್ತಾರೆ. ಕೊನೆಗೆ ಆ ಚಿನ್ನ ಕಪಿಲಾ ನಿಲ್ದಾಣಕ್ಕೆ ಸೇರುತ್ತದೆ. ಅಲ್ಲಿ ಚಿನ್ನವನ್ನು ವಿಮಾನಕ್ಕೆ ಲೋಡ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿಯೊಂದು ಬಾಕ್ಸನ್ನು ಎಚ್ಚರಿಕೆಯಿಂದ ವಿಮಾನದವರೆಗೆ ತಲುಪಿಸಲಾಗುತ್ತದೆ. ಆಗ ಅಲ್ಲಿ ಅದಿತಿ ವರ್ಮ ಬರ್ತಾರೆ. ತಿಂಗಳುಗಳ ತನಿಖೆಯ ನಂತರ ಅವರು ಕೊನೆಗೆ ಸತ್ಯವನ್ನು ಕಂಡುಕೊಂಡಿರ್ತಾರೆ. ಅವರು ನೇರವಾಗಿ ರಮನ್ ಅವರ ಮುಂದೆ ನಿಂತ್ಕೋತಾರೆ. ಅವರ ಕಣ್ಣಿನಲ್ಲಿ ಪ್ರಶ್ನೆಗಳಿರ್ತವೆ. ಮತ್ತೆ ಮರುದಿನ ಇಡೀ ದೇಶವನ್ನೇ ನಡುಗಿಸಬಹುದಾದ ಮಾಹಿತಿ ಕೂಡ ಅವರ ಬಳಿ ಇರುತ್ತೆ. ಅದಿತಿ ಹೇಳ್ತಾರೆ, ಹಾಗಾದರೆ ಕೊನೆಗೆ ಇದು ಸತ್ಯವೇ? ಭಾರತ ತನ್ನ ಚಿನ್ನವನ್ನು ವಿದೇಶಕ್ಕೆ ಕಳಿಸುತ್ತಿದೆ ಅಲ್ವಾ? ಇದು ದೇಶಕ್ಕೆ ಅವಮಾನವಲ್ಲವೇ? ಇದು ದೇಶವನ್ನೇ ಮಾರ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ಕೇವಲ ಕ್ಷಣಗಳ ಕಾಲ ಮೌನ ಆವರಿಸುತ್ತೆ. ನಂತರ ರಮನ್ ಶಾಂತವಾಗಿ ಉತ್ತರಿಸ್ತಾರೆ, ದೇಶವನ್ನು ಮಾರುವುದು ಮತ್ತು ದೇಶವನ್ನು ಉಳಿಸುವುದರ ನಡುವೆ ಕೇವಲ ಒಂದು ಸಣ್ಣ ಅಂತರವಿದೆ. ಇಲ್ಲಿ ವ್ಯತ್ಯಾಸ ಇರೋದು ಉದ್ದೇಶದಲ್ಲಿ. ಅವರು ಮುಂದುವರಿಸ್ತಾ ಹೇಳ್ತಾರೆ, ಜನರು ಈ ನಿರ್ಧಾರವನ್ನು ಹೇಗೆ ನೋಡ್ತಾರೆ ಎಂಬುದು ನನಗೆ ಗೊತ್ತಿದೆ. ಆದರೆ ಇವತ್ತು ಈ ಹೆಜ್ಜೆಯನ್ನು ಮುಂದಿಡಲಿಲ್ಲ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಡೀ ದೇಶದ ಆರ್ಥಿಕತೆ ಅರಾಜಕತೆಯಲ್ಲಿ ಮುಳುಗಬಹುದು. ನಂತರ ಅವರು ಅದಿತಿಗೆ ನೆನಪಿಸ್ತಾರೆ, ನೀವು ಪತ್ರಕರ್ತೆ, ಸತ್ಯವನ್ನು ಜನರ ಮುಂದೆ ತರುವುದು ನಿಮ್ಮ ಹಕ್ಕು. ಆದರೆ ಇದನ್ನು ನಾನು ತಡೆಯೋದಿಲ್ಲ. ಅದ್ರ ಜೊತೆಗೆ ಹೇಳ್ತಾರೆ, ಈ ಸುದ್ದಿ ನಾಳೆ ಪ್ರಕಟವಾದರೆ ಮುಂದಿನ ಚಿನ್ನದ ಕಂಟೈನ್ಮೆಂಟ್ ಬಹುಶಃ ಇಲ್ಲಿಂದ ಎಂದಿಗೂ ಹೋಗೋಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಅದರ ನಷ್ಟ ಕೇವಲ ಸರ್ಕಾರಕ್ಕಲ್ಲ, ಇಡೀ ದೇಶಕ್ಕಾಗುತ್ತದೆ.
ಇದನ್ನು ಕೇಳಿದ ಅದಿತಿ ಆಳವಾದ ಚಿಂತನೆಗೆ ಒಳಗಾಗ್ತಾಳೆ. ಇಡೀ ರಾತ್ರಿ ಅವರ ಮನಸ್ಸಿನಲ್ಲಿ ಸಂಘರ್ಷ ನಡೆಯುತ್ತದೆ. ಒಂದು ಕಡೆ ಅವರ ವೃತ್ತಿ, ಇನ್ನೊಂದು ಕಡೆ ದೇಶದ ಹಿತ. ಮರುದಿನ ಬೆಳಗ್ಗೆ ರಮನ್ ಎದ್ದ ತಕ್ಷಣ ಅವರ ಕಣ್ಣು ಪತ್ರಿಕೆಯ ಮೇಲೆ ಬೀಳುತ್ತೆ. ಅವರು ವೇಗವಾಗಿ ಪುಟಗಳನ್ನು ತಿರುಸ್ತಾ ಹೋಗ್ತಾರೆ. ಆದರೆ ಎಲ್ಲಿಯೂ ಕೂಡ ಆ ಸುದ್ದಿ ಉಲ್ಲೇಖನೆ ಆಗಿರೋದಿಲ್ಲ. ಅಲ್ಲಿ ನಮಗೆ ಅರ್ಥ ಆಗಿರುತ್ತೆ, ಅದಿತಿ ಸತ್ಯವನ್ನು ಕಂಡುಕೊಂಡಿದ್ಲು, ಆದರೆ ಅದನ್ನು ಪ್ರಕಟಣೆ ಮಾಡಲಿಲ್ಲ. ಈ ನಿರ್ಧಾರದ ಬಗ್ಗೆ ಅವರು ತಮ್ಮ ಸಂಪಾದಕರೊಂದಿಗೆ ವಾದವೂ ಕೂಡ ಮಾಡಿದರು. ಅವರ ಸಂಪಾದಕರ ಅಭಿಪ್ರಾಯದಲ್ಲಿ ಈ ಸುದ್ದಿ ಏನಾದರೂ ಪ್ರಕಟಣೆಗೊಂಡಿದ್ರೆ ಅವರ ಪತ್ರಿಕೆ ದೇಶದ ದೊಡ್ಡ ಪತ್ರಿಕೆಯನ್ನಾಗಿ ಮೂಡಿ ಬರ್ತಿತ್ತು. ಆದರೆ ಅದಿತಿ ಸ್ಪಷ್ಟವಾಗಿ ಹೇಳ್ತಾಳೆ, ಒಂದು ಸುದ್ದಿಯಿಂದ ದೇಶಕ್ಕೆ ನಷ್ಟವಾಗುವುದಾದರೆ ಅಂತಹ ಯಶಸ್ಸಿಗೆ ಯಾವುದೇ ಬೆಲೆ ಇಲ್ಲ. ಇದನ್ನು ತಿಳಿದು ರಮನ್ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾರೆ. ಈಗ ಈ ಮಿಷನ್ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದಿತ್ತು. ಸಮಯ ಕಳೆಯುತ್ತದೆ. ನಂತರ 1991 ಕೂಡ ಬರುತ್ತೆ. ದೇಶದಲ್ಲಿ ಹೊಸ ಸರ್ಕಾರ ಕೂಡ ರಚನೆಯಾಗುತ್ತೆ. ಹೊಸ ಆಲೋಚನೆಗಳೊಂದಿಗೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗ್ತಾರೆ. ಮತ್ತು ಭಾರತದ ಆರ್ಥಿಕ ಇತಿಹಾಸದ ಅತ್ಯಂತ ಮಹತ್ವದ ಅಧ್ಯಾಯ ಪ್ರಾರಂಭವಾಗುತ್ತದೆ. ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲಾಗುತ್ತದೆ. ಲೈಸೆನ್ಸ್ ರಾಜನ್ನು ನಿಧಾನವಾಗಿ ಕಡಿಮೆ ಮಾಡಲಾಗುತ್ತದೆ. ವಿದೇಶಿ ಹೂಡಿಕೆಗಾಗಿ ಬಾಗಿಲುಗಳನ್ನು ತೆರೆಯಲಾಗುತ್ತದೆ. ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೂಡ ಕೊಡಲಾಗುತ್ತದೆ. ಜಗತ್ತಿನೊಂದಿಗೆ ವ್ಯಾಪಾರವನ್ನು ಹೆಚ್ಚಿಸಲಾಗುತ್ತದೆ. ಈ ದಾರಿ ಸುಲಭವಾಗಿರಲಿಲ್ಲ. ವಿರೋಧವೂ ಎದುರಾಗಿರುತ್ತೆ. ಟೀಕೆಗಳು ಕೂಡ ಬಂದಿರ್ತವೆ. ಆದರೆ ನಿಧಾನವಾಗಿ ಫಲಿತಾಂಶಗಳು ಕಾಣಿಸಿಕೊಳ್ಳತೊಡಗುತ್ತವೆ. ಒಮ್ಮೆ ಭಾರತವನ್ನು ದಿವಾಳಿಯಾಗುವ ಅಂಚಿಗೆ ತಂದು ನಿಲ್ಲಿಸಿದ ಆ ದಿನ, ಆ ಸಂಕಷ್ಟದಿಂದ ದೇಶ ಹೊರಬರಲು ಪ್ರಾರಂಭ ಮಾಡಿರುತ್ತೆ. ದೇಶದ ಆರ್ಥಿಕತೆ ಮತ್ತೆ ಎದ್ದು ನಿಲ್ಲತೊಡಗುತ್ತೆ. ಹೂಡಿಕೆಗಳು ಕೂಡ ಬರ್ತಾ ಇರುತ್ತೆ. ಕೈಗಾರಿಕೆಗಳು ಕೂಡ ಬೆಳೀತಾ ಇರುತ್ತೆ. ಮತ್ತೆ ಒಂದು ಹೊಸ ಭಾರತ ರೂಪುಗೊಳ್ತಾ ಹೋಗುತ್ತೆ. ವೀಕ್ಷಕರ, ಈ ಫಿಲಮ್ನ ಅಂತಿಮ ಕ್ಷಣಗಳಲ್ಲಿ ನಮಗೆ ತಿಳಿಸಲಾಗುತ್ತೆ, ನಂತರ ವಿದೇಶಕ್ಕೆ ಕಳಿಸಲಾಗಿದ್ದ ಚಿನ್ನವನ್ನು ಮತ್ತೆ ಭಾರತಕ್ಕೆ ತರಲಾಗುತ್ತೆ. ಆದರೆ ನಿಜವಾದ ವಿಷಯ ಕೇವಲ ಚಿನ್ನವನ್ನು ಹಿಂದಕ್ಕೆ ತರುವುದಲ್ಲ. ನಿಜವಾದ ವಿಷಯವೇನೆಂದರೆ, ಈ ಕಠಿಣ ಸಮಯದಲ್ಲಿ ಕೆಲವು ಜನರು ತೆಗೆದುಕೊಂಡಂಥ ನಿರ್ಧಾರಗಳು ದೇಶವನ್ನು ಆರ್ಥಿಕವಾಗಿ ಕುಸಿಯುವುದರಿಂದ ಉಳಿಸಿವೆ. ಇತಿಹಾಸದ ಪುಟಗಳಲ್ಲಿ ಸಾಮಾನ್ಯವಾಗಿ ದೊಡ್ಡ ನಾಯಕರ ಹೆಸರುಗಳನ್ನು ಬರೆಯಲಾಗುತ್ತದೆ. ಆದರೆ ತೆರೆಮರೆಯಲ್ಲಿ ಯಾವುದೇ ಗದ್ದಲವಿಲ್ಲದೆ ದೇಶದ ದಿಕ್ಕನ್ನು ಬದಲಿಸುವಂಥ ಅನೇಕ ಜನರು ಇರ್ತಾರೆ. ರಮನ್ ಕೂಡ ಅಂಥವರಲ್ಲಿ ಒಬ್ಬರು. ಅವರು ಬಹುಶಃ ಎಂದಿಗೂ ಜನಪ್ರಿಯತೆಯನ್ನು ಬಯಸಿರಲಿಲ್ಲ. ಆದರೆ ಅವರ ನಿರ್ಧಾರಗಳು ಕೋಟ್ಯಾಂತರ ಜನರ ಭವಿಷ್ಯವನ್ನು ಸುರಕ್ಷಿತವಾಗಿಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ವು. ಮತ್ತು ಇದೇ ಚಿತ್ರದ ಅತ್ಯಂತ ಪ್ರೇರಣಾದಾಯಕವಾದ ಸಂದೇಶದೊಂದಿಗೆ ಮುಕ್ತಾಯವಾಗುತ್ತದೆ. ಕೆಲವೊಮ್ಮೆ ಅತ್ಯಂತ ಕಠಿಣ ನಿರ್ಧಾರಗಳೇ ಆ ಸಮಯದಲ್ಲಿ ಜನರಿಗೆ ಅರ್ಥವಾಗುವುದಿಲ್ಲ. ಆದರೆ ಮುಂದೆ ಹೋಗಿ ಅದೇ ನಿರ್ಧಾರಗಳು ಇತಿಹಾಸವನ್ನು ಉಳಿಸುತ್ತವೆ. ಹಾಗಾದರೆ ಸ್ನೇಹಿತರೆ, ಇದೇ ಆಗಿತ್ತು ಗವರ್ನರ್ ಫಿಲಮ್ನ ಕತೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.